ಬೆಂಗಳೂರಿನ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಸರಣಿ ಅಪಘಾತ ಆಗಿದೆ. ಯಾಕೆ ಅಪಘಾತ ಆಯಿತು, ಏನಾಗಿದೆ ಪರಿಸ್ಥಿತಿ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಅನ್ನೋದನ್ನ ನೋಡೋಣ. ಕೆಎಸ್ಆರ್ಟಿಸಿ ಬಸ್ಸು ಆಟೋ ಮಧ್ಯೆ ಭೀಕರ ಅಪಘಾತ ಆಗಿದೆ. ಓವರ್ಟೇಕ್ ಮಾಡಲು ಯತ್ನಿಸಿದಂತ ಆಟೋ ಚಾಲಕ ಆಟೋ ಸಂಪೂರ್ಣ ಜಖಂ ಆಗಿದೆ. ಕಾರು ಎಲೆಕ್ಟ್ರಿಕ್ ಬಸ್ಗೂ ಕೂಡ ಹಾನಿಯಾಗಿದೆ. ಡಿವೈಡರ್ನ ಗುದ್ದಿ ಆಚೆ ಬಂದಿದೆ ಕೆಎಸ್ಆರ್ಟಿಸಿ ಬಸ್. ಇಬ್ಬರು ಚಾಲಕರಿಗೂ ಕೂಡ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ. ಅತಿಯಾಗಿ ಆಡ್ತಾರಪ್ಪ ಇದನ್ನು. ಓವರ್ಟೇಕ್ ಅಂತೂ ವಿಪರೀತವಾಗಿ ಸಿಟಿ ಒಳಗೆ ಏನಾಗುತ್ತೋ ಗೊತ್ತಿಲ್ಲ. ಓವರ್ಟೇಕ್ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ. ಯೆಲ್ಲೋ ಬೋರ್ಡ್ನವ್ರದ್ದು ಅಷ್ಟೇ, ಈ ಆಟೋದವ್ರದ್ದು ಅಷ್ಟೇ, ಸಿಕ್ಕಾಪಟ್ಟೆ ಓವರ್ಟೇಕ್. ಆಮೇಲೆ ಬೈಕ್ನವ್ರದ್ದು ಅಷ್ಟೇ ಓವರ್ಟೇಕ್ ವಿಪರೀತವಾಗಿ ಮಾಡ್ತಾರೆ. ಬಸ್ನವರಂತೂ ಇನ್ನೂ ವಿಪರೀತವಾಗಿ. ಅವ್ರಿಗಿಂತ ಮುಂಚೆ ನಾನು ಹೋಗಿ ರೀಚ್ ಆಗಬೇಕು ಅಂತೇಳಿ ಆ ಬಸ್ನವ್ನಲ್ಲಿ ನಿಲ್ಲಿಸಿದ್ರೆ ಅವನಿಂದ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಏನು ಆಗೋದಿದೆ ನಿಮಗೆ? ಬಸ್ನವ್ರಿಗೆ ಬಿಡಿ, ಅವ್ರಿಗೊಂದು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. 1 ಅವರಿಗೆ ಹೋಗಬೇಕಾಗಿರುವಂಥ ಜಾಗಕ್ಕೆ ಅರ್ಧ ಗಂಟೆಯಲ್ಲಿ ರೀಚ್ ಆಗಿ ಅಂತ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಕೇಳಿಸ್ಕೊಳ್ಳಿ, ಅವ್ರು ಚಾಲಕರು ಹೇಳ್ತಾರೆ ಅವ್ರು ಹೆಂಗಿದೆ ಅಂತೇಳಿ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಟೈಮಿಂಗ್ ಕೊಟ್ಟಿದ್ದಾರೆ ಅಂತೇಳಿ. ಬೈಕ್ನಲ್ಲೂ ಹೋಗೋಕ್ಕಾಗಲ್ಲ ರೀ ಎಷ್ಟು, ಆ ಬಸ್ನವ್ರು ಹೋಗ್ಬೇಕಂತೆ. ಅದಕ್ಕೆ ಆಟೋ ಚಾಲಕನ ರ್ಯಾಶ್ ಡ್ರೈವಿಂಗಿಗೆ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಸರಣಿ ಅಪಘಾತ ಆಗಿದೆ. ಈ ಆಟೋ ಚಾಲಕ ಏನಿದ್ರು ರೈಟ್ ಸೈಡ್ಗೆ ರ್ಯಾಶ್ ಆಗಿ ಅಲ್ಲಿ ಟರ್ನನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಬಸ್ಸಿಗೆ ಡಿಕ್ಕಿಯನ್ನು ಹೊಡಿತಾರೆ. ಆ ಸಂದರ್ಭದಲ್ಲಿ ಬಸ್ಸು ಹೋಗಿ ಮುಂದೆ ಮತ್ತೊಂದು ಕಾರಿಗೆ ಕೂಡ ಡಿಕ್ಕಿ ಹೊಡೆಯುತ್ತೆ. ಹೀಗೆ ಆ ಕಾರು ಮತ್ತೊಂದು ಪವರ್ ಪ್ಲಸ್ ಕೆಎಸ್ಆರ್ಟಿಸಿ ಬಸ್ಸಿಗೂ ಕೂಡ ಡಿಕ್ಕಿ ಹೊಡೆಯುತ್ತೆ. ಪರಿಣಾಮ ಸರಣಿ ಅಪಘಾತದಲ್ಲಿ 2 ಬಸ್ಗಳಿಗೂ ಕೂಡ ಹಾನಿಯಾಗಿದ್ದಾವೆ, ಡ್ಯಾಮೇಜ್ ಆಗಿದೆ. ಜೊತೆಗೆ ಕಾರ್ನ ಹಿಂಬದಿಯ ಭಾಗ ಕೂಡ ಸಂಪೂರ್ಣವಾಗಿ ಜಖಂಗೊಂಡಿದೆ. ಆ ಒಂದು ನೇರವಾಗಿ ಡಿವೈಡರ್ನ ಒಳಭಾಗಕ್ಕೆ ಬಂದಂತಹ ಕೆಎಸ್ಆರ್ಟಿಸಿ ಬಸ್ಸು ನೇರವಾಗಿ ಆ ಡಿವೈಡರ್ಗೆ ಡಿಕ್ಕಿ ಆಗ್ತಾ ಇದ್ದ ಹಾಗೆ ಮುಂಭಾಗದ ಗ್ಲಾಸ್ ಎಲ್ಲವೂ ಕೂಡ ಪೀಸ್ ಆಗಿ ಕೆಳಗೆ ಬಿದ್ದಿದೆ. ಜೊತೆಗೆ ಮುಂಭಾಗದಲ್ಲಿರುವಂತಹ ಒಂದಿಷ್ಟು ಬಿಡಿ ಭಾಗಗಳಿಗೂ ಕೂಡ ಹಾನಿಯಾಗಿದೆ. ಹಾಗೆಯೇ ಆ ಡೋರ್ ಏನಿದೆಯಲ್ಲ, ಆ ಡೋರ್ನ ಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಸೊ ಹಾಗಾಗಿ ಪ್ರಯಾಣಿಕರು, ಒಳಭಾಗದಲ್ಲಿದ್ದಂಥ ಪ್ರಯಾಣಿಕರು ಕೂಡ ಇಳಿಯೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಒಂದಿಷ್ಟು ಆತಂಕದಲ್ಲೇ ಪ್ರಯಾಣಿಕರು ಬಸ್ನಿಂದ ಇಳಿಯುವಂಥದ್ದು ಕೂಡ ಆಯಿತು. ಸೊ ಈ ಬಸ್ಸಿನ ಮುಂಭಾಗದಲ್ಲಿದ್ದಂತಹ ಈ ಕಾರ್ ಏನಿದೆ, ಸ್ವಿಫ್ಟ್ ಡಿಸೈರ್ ಕಾರ್ ಏನಿದೆ, ಸ್ವಿಫ್ಟ್ ಡಿಸೈರ್ ಕಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಹಿಂಭಾಗ ಏನಿದೆ, ಹಿಂಭಾಗ ಸಂಪೂರ್ಣವಾಗಿ ಹಾನಿಯಾಗಿದೆ. ಸೊ ಹಾನಿ ಆದಂಥ ಕೂಡಲೇ ಇದರಲ್ಲಿದ್ದಂತಹ ಒಂದಿಷ್ಟು ಪ್ರಯಾಣಿಕರು ಏನಿದ್ರು ಅವರು ಕೂಡ ಆತಂಕ, ಗಾಬರಿಗೆ ಒಳಗಾಗಿದ್ರು. ಈ ಕಾರ್ನ ಮುಂಭಾಗ ಇದೇ ಕೆಎಸ್ಆರ್ಟಿಸಿಯ ಪವರ್ ಪ್ಲಸ್ ಬಸ್ ಸಂಚಾರ ಮಾಡ್ತಾ ಇತ್ತು. ಸೊ ಹಿಂಬದಿ ರೆಡ್ ಬಸ್ ಡಿಕ್ಕಿ ಆಗ್ತಾ ಇದ್ದ ಹಾಗೆ ಆತಂಕದಿಂದಲೇ ಚಲಾವಣೆ ಮಾಡ್ತಿದ್ದ ಈ ಒಂದು ಕಾರ್ ಚಾಲಕ ನೇರವಾಗಿ ಮತ್ತೊಂದು ಬಸ್ಗೆ ಕೂಡ ಡಿಕ್ಕಿಯನ್ನು ಹೊಡೆದಿದ್ದಾರೆ. ಪರಿಣಾಮ ಮುಂಭಾಗದಲ್ಲಿ ಕೂಡ ಒಂದಿಷ್ಟು ಸಂಪೂರ್ಣವಾಗಿ ಹಾನಿ ಆಗಿರುವಂಥದ್ದು ಕೂಡ ಆಗುತ್ತೆ. ಸೊ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೂ ಕೂಡ ಸಹಜವಾಗಿ ಈ ಒಂದು ಸರಣಿ ಅಪಘಾತದಿಂದ ಆತಂಕಕ್ಕೆ ಒಳಗಾಗಿದ್ರು. ಏನಾಯಿತು ಅನ್ನುವಷ್ಟರಲ್ಲಿ ಎಲ್ಲ ವೆಹಿಕಲ್ಸ್ಗಳು ಕೂಡ ಪೀಸ್ ಆಗಿದ್ದು. ಈಗಾಗಲೇ ಆಟೋ ಚಾಲಕನಿಗೆ ಜೊತೆಗೆ ಕಾರ್ನಲ್ಲಿದ್ದಂಥವ್ರಿಗೂ ಕೂಡ ಗಾಯಗಳಾಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಸೊ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆದರೆ ಒಬ್ಬ ಆಟೋ ಚಾಲಕ ಮಾಡಿರುವಂತಹ ಎಡವಟ್ಟಿನಿಂದ ರೈಟ್ ಟರ್ನಿಗೆ ರ್ಯಾಶ್ ಆಗಿ ತೆಗೆದುಕೊಂಡಿರುವಂತಹ ಕಾರಣದಿಂದಾಗಿ ಈ ಒಂದು ಸರಣಿ ಅಪಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತಪ್ಪು ಯಾರದು ಅನ್ನುವಂಥದ್ದು ತನಿಖೆ ಕೂಡ ನಡೀತಾ ಇದೆ. ಆದರೆ ಆಟೋ ಚಾಲಕನದ್ದೇ ಮೇಲ್ನೋಟಕ್ಕೆ ತಪ್ಪು ಅಂತ ಹೇಳಲಾಗ್ತಾ ಇದೆ. ಆ ಒಬ್ಬರಿಂದ ಇಡೀ ಸರಣಿ ಅಪಘಾತ ಆಗಿದೆ ಅನ್ನುವಂಥದ್ದು ಪ್ರತ್ಯಕ್ಷದರ್ಶಿಗಳ ಮಾತು ಕೂಡ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.